ಜಿಮ್ನಿಯ ಅಸಲಿ ಆಟ ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ ಒಂದು ರಿಯಲ್ ಆಫ್ ರೋಡ್ ತಗೊಂಡೋಗು ಬಿಡಿ, ಆವಾಗ ಬೇರೆ ಕಾರ್ಗಳ ಮುಂದೆ ಈ ಕಾರೇ ಕಿಂಗ್ ಆಗಿ ನಿಂತಿರುತ್ತೆ. ನಮಸ್ಕಾರ KKF, ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಮ್ಮ ಜಿಮ್ನಿ ಕಾರು, ನಾನು ಅದನ್ನ ಪ್ರೀತಿಯಿಂದ ಕಾಳ ಅಂತ ಕರಿತೀನಿ. ಸೊ ಇದನ್ನ ತಗೊಂಡು ಇವತ್ತಿಗೆ 11 ತಿಂಗಳಾಗಿದೆ ಅಂತಂದ್ರೆ ಇನ್ನು 15 ದಿನ ಬಂತು ಅಂತಂದ್ರೆ 1 ವರ್ಷ ಆಗುತ್ತೆ. ನಾನು ಬೆಳೆದು ಬಂದಿರೋ ರೀತಿ ನೀವು ನೋಡಿದೀರಾ. ನಾನು ನಿಜ ಅನ್ಕೊಂಡಿರಲಿಲ್ಲ ನಾನು ಕಾರೆಲ್ಲ ತಗೊಂತೀನಿ, ಅದು ಕಾರ್ನ ಒಂದು ರಿವ್ಯೂ ಮಾಡ್ತೀನಿ, 1 ವರ್ಷದ ಎಕ್ಸ್ಪೀರಿಯನ್ಸ್ ನ ಎಲ್ಲ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ಇವತ್ತು ಇಲ್ಲಿವರೆಗೂ ತಗೊಬಂದು ನಿಲ್ಸಿದ್ದೀರಾ, ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆನ ತಿಳಿಸ್ಕೊಂಡು ಈ ವಿಡಿಯೋನ ಶುರು ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಈ ಕಾರ್ ತಗೊಳ್ಳೋ ಐಡಿಯಾ ಹೆಂಗ್ ಬಂತು ಅನ್ನೋದು ಹೇಳ್ತೀನಿ. ನಾನು ಒಬ್ಬ ಕಾರ್ ಪರ್ಸನ್ ಅಲ್ಲ, ನಿಮ್ಗೆ ಗೊತ್ತಿರಂಗೆ ಬೈಕು ಹಿಂಗೆ ಇದ್ದವನು. ಕಾರ್ ತಗೋಬೇಕು ಅನ್ನೋದು ನನ್ನ ತಲೆಲೂ ಕೂಡ ಇರ್ಲಿಲ್ಲ. ಕಾರ್ ಅಂತಂದ್ರೆ ಅದೊಂದು ಶೋಕಿ ವಸ್ತು, ಅಥವಾ ಕಾರ್ ಅಂತಂದ್ರೆ ಅದೊಂಥರ ಅತಿಶಯವಾದಂತ ವಸ್ತು ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಯಾವಾಗ ಕಾರ್ ಅನ್ನೋದು ಒಂದು ಕುಟುಂಬಕ್ಕೆ ಅವಶ್ಯಕತೆ ಇದೆ ಅನ್ನೋದು ಅರ್ಥ ಆಯ್ತು ಅಂತಂದ್ರೆ, ನಾನು ಲಂಡನ್ ಟ್ರಿಪ್ ನ ಬೈಕಲ್ಲಿ ಮಾಡೋದ್ನಲ್ಲ, ಆವಾಗ ಯುರೋಪಿಯನ್ ದೇಶಗಳಲ್ಲಿ ಕಾರ್ ಕಲ್ಚರ್ ಹೆಂಗಿತ್ತು, ಅಥವಾ ಅವರು ಒಂದು ಕಾರ್ನ ಹೆಂಗ್ ಟ್ರೀಟ್ ಮಾಡ್ತಾ ಇದ್ರು, ಆ ಕಾರ್ ಮೇಲೆ ಇರ್ತಕ್ಕಂಥ ಪ್ರೀತಿ ಹೆಂಗಿತ್ತು, ಅದನ್ನೆಲ್ಲ ನೋಡಿನೇ ನನಗೆ ಒಂದು ಕಾರನ್ನ ಖಂಡಿತವಾಗ್ಲೂ ತಗೋಬೇಕು ಅಂತ ಅನ್ನಿಸ್ತು. ಅದಕ್ಕೆ ಹೋದ ವರ್ಷ ನವೆಂಬರ್ 8ನೇ ತಾರೀಕು ನಾನು ಬೆಂಗಳೂರಿಗೆ ಬಂದು ಇಳಿದ ತಕ್ಷಣ ಡಿಸೈಡ್ ಮಾಡಿದೆ, ಇಲ್ಲ ನಾನು ಖಂಡಿತವಾಗ್ಲೂ ಕಾರ್ ತಗೋಬೇಕು ಅಂತ. ನಾವು ಕಾರ್ ತಗೋಬೇಕು ಅನ್ನೋದು ನನಗೆ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿತ್ತು. ಯಾಕೆಂತಂದ್ರೆ ಆಬ್ವಿಯಸ್ಲಿ ನಾನು ಹೋಗೋದು ಅಡ್ವೆಂಚರ್ ಕಾರ್ ಆಗಿರ್ಬೇಕು ಅಥವಾ ಅದು 4x4 ಆಗಿರ್ಬೇಕು ಅನ್ನೋದು ಕನ್ಫರ್ಮ್ ಆಯ್ತು. ಮಾರ್ಕೆಟ್ ಅಲ್ಲಿ ತುಂಬಾ ಇದೆ. ಜಿಮ್ನಿ ಇತ್ತು, ತಾರ್ ಇತ್ತು, ಗೂರ್ಕಾ ಇತ್ತು, ಹೈಲಕ್ಸ್ ಇತ್ತು. ಸೊ ತಾರ್ ಏನಾಗುತ್ತೆ, ನನಗೆ ಆ ಸೈಜ್ ಲೆವೆಲ್ಗೆ ಹೋಯ್ತು ಅಂತಂದ್ರೆ ಅದು ನನಗೆ ತುಂಬಾ ದೊಡ್ಡದು ಅಂತ ಅನ್ನಿಸ್ತು. ಈಗ ನೋಡಿ, ನಾನು ಈ ಕಾರ್ ಹತ್ರ ನಿಂತ್ಕೋತಾ ಇದ್ದೀನಿ ಅಂತಂದ್ರೆ ನಾನಿರೋ ಹೈಟು ವೆಯ್ಟ್ಗೆ ನನ್ನ ಪರ್ಸನಾಲಿಟಿಗೆ ಇದು ಒಂಥರ ಮ್ಯಾಚ್ ಆಗ್ತಾ ಇದೆ. ಆಮೇಲೆ ನನಗೆ ಕಾರ್ ಅಂದಿದ ತಕ್ಷಣ ತುಂಬಾ ದೊಡ್ಡ ಕಾರು ಅದು ನನಗೆ ಇಷ್ಟ ಇಲ್ಲ. ನನಗೆ ಈ ತರ ಸಿಂಪಲ್ ಆಗಿರ್ಬೇಕು, ಒಂಥರ ಪುಟಾಣಿಯಾಗಿರ್ಬೇಕು, ಮತ್ತು ಅದು ಅದ್ರ ಕೆಲಸನೂ ಹಂಗೆ ಇರಬೇಕು. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಆ ತರ ನನಗೆ ಇದನ್ನಿಸ್ತು. ಇನ್ನು ಗೂರ್ಕಾನು ನೋಡಿದೆ, ಅದು ತುಂಬಾ ಅಫಿಷಿಯಲ್ ಆಗಿದೆ. ಸಸ್ಪೆನ್ಷನ್ ಅದೆಲ್ಲ ಗೊತ್ತಲ್ಲ, ಅದು ಪ್ರಾಪರ್ ಅಫಿಷಿಯಲ್ ಆಗಿ ಮಾಡೋರು ಅದನ್ನ ತಗೊಂತಾರೆ. ಸೊ ಹಂಗಾಗಿ ನಾನು ಅದನ್ನ ಬೇಡ ಅಂತ ಡಿಸೈಡ್ ಮಾಡಿದೆ. ಇನ್ನ ಒಂದಷ್ಟು ಜನ ತಾರ್ಗೂ ಜಿಮ್ನಿಗೂ ಕಂಪೇರ್ ಮಾಡ್ತಾರೆ. ದಯವಿಟ್ಟು ಆ ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ ತಾರೇ ಬೇರೆ ಮಿಷಿನು, ಜಿಮ್ನಿನೇ ಬೇರೆ ಮಿಷಿನು. ತಾರು ತನ್ನ ಕೆಲಸನ ಏನ್ ಮಾಡ್ಬೇಕೋ ಅದನ್ನ ಪರ್ಫೆಕ್ಟ್ ಆಗಿ ಮಾಡುತ್ತೆ. ಜಿಮ್ನಿ ಅದು ಎಲ್ಲಿ ಕೆಲಸ ಮಾಡ್ಬೇಕೋ ಆ ಕೆಲಸನ ಕ್ಲೀನ್ ಆಗಿ ಮಾಡುತ್ತೆ ಅಂತ ನನಗನ್ನಿಸ್ತು. ಆಮೇಲೆ ಟಿಪಿಕಲ್ಲು ಇವರೆಲ್ಲರೂ ಸಜೆಸ್ಟ್ ಮಾಡಿ, ಓಕೆ ಇಲ್ಲ ನೀನು ಜಿಮ್ನಿನೇ ತಗೋ ಅಂತಂದಾಗ ನಾನು ಟೆಸ್ಟ್ ಡ್ರೈವ್ ಎಲ್ಲ ಮಾಡಿ ನೋಡಿದಾಗ ನನಗೆ ಜಿಮ್ನಿ ಓಕೆ ಅಂತ ಅನ್ನಿಸ್ತು. ಜಿಮ್ನಿಗೆ ಬಂದೆ. ಕಾರ್ ತಗಂತೀನಿ ಅಂತಂದ್ರೂ EMI ಹಾಕಕ್ಕೆ ಅದಕ್ಕೆ ಇದಕ್ಕೆ ದುಡ್ಡು ಅವೆಲ್ಲ ಅರೇಂಜ್ ಮಾಡಬೇಕಾಗಿತ್ತು. ಸೊ ಫೈನಲಿ ನಾನು ಏನ್ ಮಾಡಿದೆ, ಓಕೆ EMI ಕಾರ್ ತಗೋಣ ಅಂತ ಅಂದ್ಬಿಟ್ಟು ಫೈನಲ್ ಆಗಿ ಡಿಸೈಡ್ ಮಾಡಿದೆ. ಕರೆಕ್ಟ್ ಆಗಿ ಜನವರಿ 11ನೇ ತಾರೀಕು ನಾನು ಈ ಕಾರನ್ನ ಡೆಲಿವರಿ ತಗೊಂಡೆ. ಅದಕ್ಕೂ ಕೂಡ ನೀವು ಎಷ್ಟೋ ಜನ ನನ್ನ KKF ಬಂದಿದ್ರಿ. ಈ ಕಾರಿನ ಮಾಡಲ್ ಬಂದ್ಬಿಟ್ಟು ಆಲ್ಫಾ 80 ಅಂತ ಅಂದ್ಬಿಟ್ಟು. ಈಗ ಜಿಮ್ನಿನಲ್ಲಿ ಹೈಯರ್ ಎಂಡ್. ನಾನು ಯಾಕೆ ಆಟೋಮೆಟಿಕ್ ತಗೊಂಡೆ, ಮ್ಯಾನುವಲ್ ತಗೊಂಬೋದತ್ತಲ್ಲ ಅಂತ ಹೇಳೋದಾದ್ರೆ, ನಾನು ಈ ಕಾರ್ನ ತಗೊಂಡಿದ್ದೆ ನಾನು ಹೆಂಗೆ ಬೈಕಲ್ಲಿ ಲಾಂಗ್ ಟ್ರಿಪ್ ಮಾಡಿದ್ನೋ ಅದೇ ತರ ಕಾರಲ್ಲೂ ಮಾಡಬೇಕು ಅಂತ ಫ್ಯೂಚರ್ ಪ್ಲಾನ್ ಇಟ್ಕೊಂಡಿರೋನು. ಸೊ ನನಗೆ ಈ ಲೆಫ್ಟ್ ಕಾಲ್ ಆಕ್ಚುಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ನನಗೆ ಇದು ಜಾಸ್ತಿ ಬಳಸ್ತು ಅಂತಂದ್ರೆ ನನಗೆ ಈ ಮಂಡಿ ನೋವು ಬಂದ್ಬಿಡುತ್ತೆ. ಸೊ ಎವ್ರಿ ಟೈಮ್ ನಾನು ಕ್ಲಚ್ ಹಾಕಿದಾಗ ಬಿಟ್ಟಾಗ ಅದೇನಾಗುತ್ತೆ, ಮೇ ಬಿ ನಾನು ಫ್ಯೂಚರಲ್ಲಿ ನನಗಿದು ಹಿಂಸೆ ಆದರೂ ಕೂಡ ನಾನು ಈ ಕಾರ್ನ ಓಡಿಸ್ಬೇಕು ಅಂತ ಅನ್ನಿಸಿತ್ತು. ಅದಕ್ಕೆ ಕ್ಲಚ್ ಇರೋದು ಬೇಡ ಅಂತ ಅಂದ್ಬಿಟ್ಟು ಆಟೋಮೆಟಿಕ್ ಆಗಿ ಬಂದೆ. ಸೊ ನಿಮಗೆ ನೀವು ಯಾವ್ದು ಪ್ರಿಫರ್ಡ್ ಬೇಕೋ ಅದನ್ನ ತಗೊಬಹುದು. ಸೊ ಈ ಕಾರ್ನ ತಗೊಂಡು 1 ವರ್ಷಕ್ಕೆ 15 ದಿನ ಕಡಿಮೆ ಆಗಿದೆ ಅಷ್ಟೇನೆ. ಅಂತಂದ್ರೆ ಆಲ್ಮೋಸ್ಟ್ ಇನ್ನೇನು 1 ವರ್ಷ ಕಂಪ್ಲೀಟ್ ಆಯ್ತಾ ಬಂತು. ಸೊ ಈ 1 ವರ್ಷದಲ್ಲಿ 16,600 ಕಿಲೋಮೀಟರ್ ಓಡಿಸಿದ್ದೀನಿ. ಆಕ್ಚುಲಿ ನನ್ಗೆ ಈ ಗಾಡಿನ ತಗೋಬೇಕಾದ್ರೆ ನನಗೆ ಪರ್ಫೆಕ್ಟ್ ಆಗಿ ಕಾರ್ ಓಡಿಸೋಕ್ಕೂ ಕೂಡ ಬರ್ತಾ ಇರಲಿಲ್ಲ. ಕಾರ್ ತಗೊಂಡು ಒಂದೇ 1 ವಾರಕ್ಕೆ ನಮ್ಮ ಊರಿಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದಂಗೆನೆ ನನ್ನಲ್ಲಿ ಒಂದು ಹಂಬಲ ಇತ್ತು, ಪಿಟಿನ ಬೈಕಲ್ಲಿ ಮಾಡಿದೀನಿ,
ಹೆಂಗಾದ್ರೂ ಮಾಡಿ ಕಾರಲ್ಲಿ ಮಾಡ್ಬೇಕಲ್ಲ ಅಂತ. ಸೊ ಅವಾಗ ನಾನು ಫ್ರೆಂಡ್ಸ್ನೆಲ್ಲ ಕೇಳಿದಾಗ ಎಲ್ಲ ಬೈದ್ರು ನಂಗೆ, ಎಲ್ಲೋ ನಿಂಗೆ ಇನ್ನೂ ಕರೆಕ್ಟಾಗಿ ಓಡ್ಸಕ್ ಬರಲ್ಲ, ಯಾಕೆ ದುಡುಕ್ತೀಯಾ, ಒಂದು ಸ್ವಲ್ಪ ದಿನ ಆದ್ಮೇಲೆ ಹೋಗು ಅಂತ. ಬಟ್ ಆದ್ರೂ ನನಗೆ ಅದು ತಡ್ಕೊಳಕ್ ಆಗ್ಲಿಲ್ಲ. ನಾನು ಸತೀಶ್ ಅಣ್ಣನಿಗೆ ಫೋನ್ ಮಾಡಿದೆ, ಅಣ್ಣ ನಾನು ಹಿಂಗೆ ಸ್ಪಿಟಿಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ ನಾನು ಹೊಸ ಕಾರಲ್ಲಿ, ನೀವು ಬರ್ತೀರಾ ಅಣ್ಣ ನನ್ನ ಜೊತೆಲಿ ಅಂತ ಕೇಳಿದ ತಕ್ಷಣ ಕಿರಣ್ ನಡ್ರಿ ಹೋಗೋಣ ಅಂತ ಅಂದ್ಬಿಟ್ಟು ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಬಂದ್ರು. ಸೊ ಆಲ್ಮೋಸ್ಟ್ ಅಲ್ಲೇನೆ 7,500 ಕಿಲೋಮೀಟರ್ ಕವರ್ ಮಾಡಿದೆ. ಒಂದ್ಸಲ ಹೋಗಿ ಬಂದ ತಕ್ಷಣನೇ ನಾನು ಒಂದ್ ಸ್ವಲ್ಪ ಇದ್ರಲ್ಲಿ ಸೆಟ್ ಆಗ್ಬಿಟ್ಟೆ. ನನ್ಗೆ ಅಲ್ಲಿವರೆಗೂ ಏನು ಅನಿಸ್ತಿತ್ತು ಅಂತಂದ್ರೆ, ಅಯ್ಯೋ ನನ್ಗೆ ಯಾಕೆ ಬೇಕಾಗಿತ್ತು ಕಾರು, ನನಗೆ ಬೇಕಿತ್ತ, ಹಂಗೆ ಹಿಂಗೆ ಅಂತೆಲ್ಲ ಯೋಚನೆ ಬಂದಿತ್ತು. ಒಂದ್ಸಲ ಸ್ಪಿಟಿನ ಹೋಗಿ ಆ ಸ್ನೋಲಿ ಒಂದು ಒಳ್ಳೆ ಡ್ರೈವ್ ಮಾಡ್ಕೊಂಡ್ ಬಂದಲ್ಲ, ಆವಾಗಲೇ ನನಗೆ ಪಕ್ಕಾ ಗೊತ್ತಾಗೋಯ್ತು ಈ ಜಿಮ್ನಿ ಅನ್ನೋದು ನಾನು ತಗೊಂಡಿದ್ದಕ್ಕೂ ಸಾರ್ಥಕ ಅಂತ. ಅಂಡ್ ನನ್ನ ಲೈಫ್ ಸ್ಟೈಲ್ ಕ್ಯಾಟಗರಿಗೆ ಇದು ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತ ಗೊತ್ತಾಯ್ತು. ಯಾಕೆಂತಂದ್ರೆ ನನ್ನ ಹತ್ರ ಇರೋ ಬೈಕ್ಗಳೆಲ್ಲವೂ ಕೂಡ ಅಡ್ವೆಂಚರ್ ಸೆಗ್ಮೆಂಟೇನೆ. ಎಷ್ಟು ಪಲ್ಸರ್ ಇತ್ತು, ಅದಾದ್ಮೇಲೆ ಎಕ್ಸ್ಪಲ್ಸ್ ಬಂದೆ, ಅದಾದ್ಮೇಲೆ 390 ಅಡ್ವೆಂಚರ್ ತಗೊಂಡೆ, KTM. ಅಂದ್ರೆ ಆಫ್ ರೋಡ್ ಓರಿಯೆಂಟೆಡ್ ಪರ್ಸನ್ ನಾನು. ಸೊ ನನಗೆ ಈ ಕಾರು ಯಾವಾಗ ನಾನು ಸ್ಪಿಟಿಲ್ ಹೋಗಿ ನಿಲ್ಸಿ ಆ ಮಂಜುಗೆಡ್ಡಲ್ಲೆಲ್ಲ ಓಡಿಸ್ದಾಗ್ಲೇನೆ ಇದರ ಐಡಿಯಾ ಏನು ಅಂತ ಗೊತ್ತಾಯ್ತು. ಅಲ್ಲಿಗೆ ನನಗೆ ತೃಪ್ತಿ ಆಯ್ತು. ಫಸ್ಟ್ ಆಫ್ ಆಲ್ ಈ ಕಾರನ್ನ ಯಾಕೆ ಚೂಸ್ ಮಾಡ್ಕೊಬೇಕು ಅಂತ ಹೇಳೋದಾದ್ರೆ, ಒಂದು ಅಡ್ವೆಂಚರ್ಗೂ ಆಗುತ್ತೆ ಅಂತಂದ್ರೆ ಈ ತರ ಏನಾದ್ರು ಆಫ್ ರೋಡ್ಗೆ ಅದಕ್ಕೆ ಇದಕ್ಕೆ ಬಂದಾಗೂ ಯೂಸ್ ಆಗುತ್ತೆ. ಎರಡನೇದು ನಾರ್ಮಲ್ ಲೈಫ್ ಸ್ಟೈಲ್ಗೆ ಅಂತಂದ್ರೆ ರೆಗ್ಯುಲರ್ ಆಗು ಕೂಡ ಈ ಗಾಡಿನ ಯೂಸ್ ಮಾಡ್ಕೊಬಹುದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈಗ ಈ ಕಾರು ಚಿಕ್ಕದಾಗಿದೆ. ತುಂಬಾ ಜನ ಹೇಳೋದೇನು ಅಂತಂದ್ರೆ ಈ ಕಾರ್ ಸಣ್ಣಕ್ಕಿದೆ ಅದೇ ಪ್ರಾಬ್ಲಮ್ ಅಂತ. ಆಕ್ಚುಲಿ ಸಣ್ಣಕ್ಕಿರೋದೇನೆ ಒಂದು ಅಡ್ವಾಂಟೇಜ್. ಯಾಕೆ ಅಂತಂದ್ರೆ ಈಗ ಸಿಟಿನಲ್ಲಿ ಓಡಾಡ್ಬೇಕಾದ್ರೆ ಆ ಟ್ರಾಫಿಕ್ ಅಲ್ಲಿ ಇದು ಪುಟಾಣಿ ಆಗಿರೋದ್ರಿಂದ ಆರಾಮಾಗಿ ಒಂದು ಆಟೋಗೆ ಹೋಗಂತಷ್ಟು ಜಾಗ ಅದಕ್ಕಿಂತ ಒಂದು ಚೂರು ಸಿಕ್ಕಿದ್ರು ಸಾಕು, ಅದ್ರಲ್ಲಿ ಆರಾಮಾಗಿ ಹೋಗ್ಬೋದು. ಪಾರ್ಕಿಂಗ್ ವಿಚಾರಕ್ಕೆ ಬಂದಾಗ ಎಲ್ಲಾದ್ರೂ ಒಂದ್ ಕಡೆ ಪುಟ್ಟ ಜಾಗ ಸಿಕ್ಕಿದ್ರೆ ಸಾಕು, ಆರಾಮಾಗಿ ಹೋಗಿ ಸೈಕಲ್ ನಿಲ್ಲಿಸ್ದಂಗೆ ನಿಲ್ಸ್ಕೊಬಹುದು. ಇದೇನಾದ್ರು ದೊಡ್ಡ ಕಾರ್ ತಗೊಂತು ಅಂತಂದ್ರೆ ಸಿಟಿಗಳಲ್ಲಿ ಪಾರ್ಕಿಂಗ್ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತು. ಹೈವೇ ಪ್ರೆಸೆನ್ಸ್ ಬಂತು ಅಂತಂದ್ರೆ ಈ ಕಾರ್ ಹೋಯ್ತಾ ಇತ್ತು ಅಂತಂದ್ರೆ 4-5 ಜನ ನೋಡ್ತಾರೆ. ಯಾಕೆ ಅಂತಂದ್ರೆ ಈ ತರದ ಕಾರ್ಗಳು ಕಡಿಮೆ. ಈಗ ಬೇರೆ ಕಾರ್ಗಳೆಲ್ಲ ಒಂದ್ ಅರ್ಧ ಗಂಟೆ 1 ಗಂಟೆಲಿ 10 ಕಾರ್ನ ನೀವು ನೋಡ್ಬೋದು. ಆದ್ರೆ ಈ ಕಾರು ನೋಡಕ್ಕೆ ರೇರ್ ಆಗಿ ಸಿಗೋದ್ರಿಂದ ಹೈವೇಲಿ ಹೋಗ್ಬೇಕಾದ್ರೆ ಜನ ಆ ಕಡೆ ಈ ಕಡೆಯಿಂದ ನೋಡ್ತಾರೆ. ಈ ಮಹೀಂದ್ರ ತಾರು ಅಂದ್ರೆ ಓಲ್ಡ್ ತಾರು, ಈ ಜಿಪ್ಸಿ ಇದ್ರದೆಲ್ಲ ಲವ್ ಇತ್ತಲ್ಲ, ಅವರು ಇದನ್ನ ಒಂದ್ ರೌಂಡ್ ನೋಡ್ತಾರೆ. ಏನೋ ಒಂದು ಇದೆ ಗುರು ಇದರಲ್ಲಿ ಅಂತ ನೋಡ್ತಾರೆ. ಆ ಒಂದು ಜಿಪ್ಸಿ ಲೆಗೆಸಿನೂ ಇದ್ದು ನನಗೆ ಒಂದು ಕಾಂಪ್ಯಾಕ್ಟೆಡ್ ಆಗಿ ಇವತ್ತಿನ ಕಾಲಕ್ಕೆ ಒಂದು ಕಾರ್ ಬೇಕಪ್ಪ, ಆಫ್ ರೋಡ್ ಕಾರು 4x4 ಅಂತಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಬಹುದು. ಹೈವೇ ಪ್ರೆಸೆನ್ಸ್ ಅಲ್ಲಿ ಮೇ ಬಿ ಅಂಡರ್ ಪವರ್ ಅನ್ನ ಫೀಲ್ ಆಗುತ್ತೆ. ಯಾಕೆ ಅಂತಂದ್ರೆ ಇದರಲ್ಲಿ ಒಂದು 100 ಮೇಲೆ ಹೋಯ್ತು ಅಂತಂದ್ರೆ ಲೈಕ್ ವಾಬ್ಲಿಂಗ್ ಆಗೋ ತರನೋ ಅಥವಾ ಫುಲ್ ಗಾಳಿ ಹೊಡಿತಾ ಇರೋ ತರನೋ ಅಥವಾ ಮೈಲೇಜ್ ಒಳಗಡೆ ಡ್ರಾಪ್ ಆಗ್ತಾ ಇರೋದನ್ನು ಫೀಲ್ ಆಗುತ್ತೆ. ಬಟ್ ಆದ್ರೆ ಪ್ರೆಸೆನ್ಸ್ ಅಂತ ಬಂದಾಗ ನಾನು ಅಫಿಷಿಯಲ್ ಆಗಿ ಓಡಿಸ್ಕೊಂಡು ಆರಾಮಾಗಿರ್ತೀನಿ ಅನ್ನೋದಕ್ಕೆ ಒಂದು ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಸೊ ಇನ್ನ ನೆಕ್ಸ್ಟ್ ಬರೋದು ಯಾವುದು ಅಂತಂದ್ರೆ ಈ ಗಾಡಿಯ ಇಂಜಿನ್ ಪರ್ಫಾರ್ಮೆನ್ಸ್. ಜಿಮ್ನಿನಲ್ಲಿ ಬಂದ್ಬಿಟ್ಟು 1.5 K15B ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಈ ಇಂಜಿನ್ ವಿಚಾರ ಬಂದಾಗ ನಾನು ನಿಮ್ಗೆ ಇಂಜಿನ್ ತೋರಿಸ್ಬೇಕು, ಬನ್ನಿ ಇಲ್ಲಿ. ನಾನು ಮೇಜರ್ ಆಗಿ ಇದನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡೆ ಅನ್ನೋ ವಿಚಾರ ಇದರಲ್ಲೂ ಕೂಡ ಇದೆ. ಸೊ ನಿಮ್ಗೆ ಇಂಜಿನ್ ನೋಡ್ತು ಅಂತಂದ್ರೆ ಈ K15B ಪೆಟ್ರೋಲ್ ಇಂಜಿನ್ ಆಗಿರೋದ್ರಿಂದ ಸಿಂಪಲ್ ಆಗಿದೆ. ಇದು ತುಂಬಾ ಕಾಂಪ್ಲೆಕ್ಸ್ ಡಿಸೈನ್ ಆ ತರ ಎಲ್ಲ ಏನಿಲ್ಲ. ಯಾಕೆ ಇದು ಕೂಡ ಒಂದು ಫ್ಯಾಕ್ಟರ್ ಆಯ್ತು ಅಂತಂದ್ರೆ, ಈಗ ಆಲ್ಮೋಸ್ಟ್ ದೂರದ ಕಡೆ ಎಲ್ಲ ಹೋಗ್ತಾ ಇರ್ತೀನಿ, ಅಲ್ಲೇನಾದ್ರೂ ನನ್ನ ಕಾರಿನ ಸರ್ವಿಸು ಕಂಪ್ನಿ ಕಡೆ ಇಲ್ಲ ಅಂದ್ರೂ ಕೂಡ ಒಬ್ಬ ನಾರ್ಮಲ್ ಮೆಕ್ಯಾನಿಕ್ ಬಂದು ಧೈರ್ಯವಾಗಿ ಇಂಜಿನ್ ಮೇಲೆ ಕೈ ಇಕ್ಬೇಕು ಅಂತಂದ್ರೆ ರೆಡಿ ಇರಬೇಕು, ನಾನು ರೆಡಿ ಮಾಡ್ಕೊಡ್ತೀನಿ ನಿಮ್ಗೆ, ಇದು ಅಷ್ಟು ಸಿಂಪಲ್ ಆಗಿದೆ ಅಂತ. ಈಗ ಎಕ್ಸಾಂಪಲ್ ಹೇಳೋದಾದ್ರೆ ನಂದು KTM 390 ಅಡ್ವೆಂಚರ್ ಇದೆಯಲ್ಲ, ಸೊ ಅದು ಫುಲ್ ಸೆನ್ಸರ್ ಇರೋದ್ರಿಂದ ಎಲ್ಲೋದ್ರೂ ಕೂಡ ಲೋಕಲ್ ಮೆಕ್ಯಾನಿಕ್ ಗಳು ಅದನ್ನ ಬಿಚ್ಚಕ್ಕೆ ಹೆದರ್ತಾರೆ. ಕಾರಣ ಏನು ಅಂತಂದ್ರೆ ಇನ್ ಕೇಸ್ ಏನಾದ್ರು ಗಾಡಿಗೆ ಏನಾದ್ರು ಆಗ್ಬಿಟ್ರೆ ನಾನು ಕೈ ಇಟ್ಟು ತೊಂದರೆ ಆಗುತ್ತೆ ಅಂದ್ಬಿಟ್ಟು ಮುಟ್ಟಕ್ ಹೋಗಲ್ಲ. ಅದೇ ಒಂದು ರೀಸನ್ಗೆ ನಾನು ಈ ಗಾಡಿನ ಚೂಸ್ ಮಾಡಿದ್ದು. ಅದರಲ್ಲಿ ಒಂದು ಫ್ಯಾಕ್ಟ್ರು ಇಂಜಿನ್ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ. ಇವಾಗ ಹೈವೇ ಪ್ರೆಸೆನ್ಸ್ ಬಗ್ಗೆ ಹೇಳಿದೆ, ಇವಾಗ ಆಫ್ ರೋಡ್ ಬಗ್ಗೆ ಮಾತಾಡೋಣ. ಯಾಕಂದ್ರೆ ನಾನು ಈ ಗಾಡಿನ ತಗೊಂಡಿದ್ದೆ ಒಂದು ಆಫ್ ರೋಡ್ ಪರ್ಪಸ್ಗೆ ಅಂತ. ನಿಮ್ಗೆ ಗೊತ್ತು ಇಂಡಿಯನ್ ರೋಡ್ ಕಂಡೀಷನ್ ಇವಾಗ ಹೆಂಗಿದೆ ಅಂತ. ಸೊ ಎಲ್ಲಾ ಕಡೆನೂ ಕೂಡ ಹೈವೇಗಳು ಬಿಟ್ಟು ನೀವು ಆಚೀಚೆ ಹಳ್ಳಿ ಕಡೆ ಏನಾದ್ರು ಹೋಗ್ತೀನಿ ಅಂತಂದ್ರೆ ಆಲ್ಮೋಸ್ಟ್ ಗುಂಡಿಗಳು ಬಿದ್ದೋಗಿದೆ. ಸೊ ಆ ಗುಂಡಿಗಳಲ್ಲೆಲ್ಲ ನಾವು ಮೇಂಟೈನ್ ಮಾಡಬೇಕು ಅಂತಂದ್ರೆ ನಾರ್ಮಲ್ ಸೆಡನ್ ಕಾರ್ಗಳಲ್ಲಿ ಕಷ್ಟ. ಸೊ ಎಲ್ಲಾ ಕಡೆನೂ ಹೋಗ್ತೀನಿ ಅಂತ ಅನ್ಕೊಂಡು ನಾವು ಬರೋಂತ ಡ್ರೈವ್ ಅಷ್ಟು ಕಂಫರ್ಟ್ ಇರಲ್ಲ. ನಾನು ಅದಕ್ಕೆ ಚೂಸ್ ಮಾಡಿದ್ದು ಈ ಒಂದು ಕಾರು. ಇದ್ರಲ್ಲಿ ಸಿಗೋ ಸಸ್ಪೆನ್ಷನ್ ಆಗಿರ್ಬೋದು ಅಥವಾ ಗ್ರೌಂಡ್ ಕ್ಲಿಯರೆನ್ಸ್ ಆಗಿರ್ಬೋದು, ಈ ತರದ್ದು ಕಚ್ಚಾ ರೋಡ್ಗಳಲ್ಲೂ ಕೂಡ ನಾನು ಗಾಡಿನ ಕಾನ್ಫಿಡೆಂಟ್ ಆಗಿ ಓಡಿಸಬಹುದು ಅನ್ನಷ್ಟು ಈ ಒಂದು ವರ್ಷದಲ್ಲಿ ನನಗೆ ಈ ಜಿಮ್ನಿ ಕೊಟ್ಟಿದೆ. ಇನ್ನ ಒಂದು ಕಾರನ್ನ ನಾವು ತಗೋತೀವಿ ಅಂತಂದ್ರೆ ಇಂಡಿಯಾದಲ್ಲಿ ಫಸ್ಟ್ ಯೋಚನೆ ಮಾಡದೆ ಮೈಲೇಜ್, 1 ಲೀಟರ್ ಪೆಟ್ರೋಲ್ಗೆ ಎಷ್ಟು ಕಿಲೋಮೀಟರ್ ಇದು ರನ್ ಆಗುತ್ತೆ ಅನ್ನೋದು. ಸೊ ಈ ಕಾರಲ್ಲಿ ನಾನ್ ನೋಡಿದ ಮಟ್ಟಿಗೆ ವರ್ಷದಲ್ಲಿ ಕಂಪನಿಯವ್ರುಗಳು ಹೇಳ್ಬೋದು 16, 15, 17 ಹಂಗೆಲ್ಲ ಹೇಳ್ತಾರೆ. ಸೊ ಇದರಲ್ಲಿ ಇವಾಗ ನಿಮ್ಗೆ ಮೈಲೇಜ್ ಹೇಳ್ಬೇಕು ಅಂತಂದ್ರೆ 2 ತರ ಬರುತ್ತೆ. ಒಂದು ಮ್ಯಾನುವಲ್ ಕಾರು ಮತ್ತೆ
ಮತ್ತೆ ಆಟೋಮೆಟಿಕ್ ಗೇರ್ ಶಿಫ್ಟ್ ಕಾರ್ಗಳು. ಈ ಎರಡು ವೇರಿಯಂಟ್ ಗಳಲ್ಲಿ ಏನು ಅಂತಂದ್ರೆ 2 ಕಿಲೋಮೀಟರ್ ಜಾಸ್ತಿ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಅಲ್ಲಿ ಸಿಗುತ್ತೆ, ಇದ್ರಲ್ಲಿ ಕಡಿಮೆ ಆಗುತ್ತೆ. ಸೊ ಇದು ಆಟೋಮೆಟಿಕ್ ಆಗಿರೋದ್ರಿಂದ ನಾವು ಏನ್ ತೊಳಿತೀವೋ ಅದಕ್ಕೆ ತಕ್ಕಂಗೆ ಪೆಟ್ರೋಲ್ ಖಂಡಿತ ತಗೊಳುತ್ತೆ. ನಾನು ಇಷ್ಟು ದಿನ ಓಡಿಸಿ ನೋಡಿರೋದ್ರಲ್ಲಿ ಹೈವೇ ಪ್ರೆಸೆನ್ಸ್ ಅಲ್ಲಿ ಅಂತಂದ್ರೆ ನಾನೇನಾದ್ರು ಒಂದು ಲಾಂಗ್ ರೈಡ್ ಹೋಗೋದೆ ಅಂತಂದ್ರೆ ಆಗಿರೋ ಹೈವೇ ನಲ್ಲಿ ಹೋಯ್ತು ಅಂತಂದ್ರೆ ಒಂದು 12ರಿಂದ 14 ಮೈಲೇಜ್ ಸಿಗುತ್ತೆ. ಅದು ನಾನು ಎಷ್ಟು ತುಳಿತೀನಿ ಅನ್ನೋದ್ರ ಮೇಲೆ ಡಿಪೆಂಡು. ಆಮೇಲೆ ನಿಮ್ಗೆ ಹೈವೇ ನಲ್ಲಿ 80-90 ಒಳಗಡೆ ಓಡಿಸಿದ್ರೆ ಮಾತ್ರ ಈ ಮೈಲೇಜ್ ಸಿಗುತ್ತೆ. ನೀವೇನಾದ್ರೂ 100ನ್ನ ಕ್ರಾಸ್ ಮಾಡ್ತೀರಾ ಅಂತಂದ್ರೆ ಆಟೋಮೆಟಿಕ್ ಆಗಿ 12ರಿಂದ 11, 10 ಅಂತ ಇಳಿದು ಹೋಗ್ಬಿಡುತ್ತೆ. ಇನ್ನೇನಾದ್ರೂ 4x4 ನ ಎಂಗೇಜ್ ಮಾಡ್ಕೊಂಡು ಆಫ್ ರೋಡ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಇದ್ರಲ್ಲಿ ಒಂದು 5-6 ಸಿಕ್ಕಿದ್ರೆ ಜಾಸ್ತಿ, ಅದಕ್ಕಿಂತ ಜಾಸ್ತಿ ಸಿಗಲ್ಲ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅಲ್ಲಿ. ಇನ್ನ ಸಿಟಿನಲ್ಲಿ ನೀವು ಗಾಡಿನ ಓಡಿಸ್ತೀನಿ ಅಂತ ಅನ್ನೋದಾದ್ರೆ ಆ ಟ್ರಾಫಿಕ್ ಅಲ್ಲಿ ನಿಲ್ಸಿ ಓಡಿಸೋದ್ರಿಂದ ಏನಾಗುತ್ತೆ, ನಿಮ್ಗೆ ಆಟೋಮೆಟಿಕಲಿ ಇನ್ನೂ ಕೂಡ ಕಡಿಮೆ ಆಗುತ್ತೆ. ಸೊ ಇವೆಲ್ಲಾನು ಆವರೇಜ್ ತಗೊಂಡ್ರೆ ಈ ಒಂದು ಗಾಡಿಯ ಒಂದು ಆವರೇಜ್ ಮೈಲೇಜ್ ಅಂತ ಹೇಳೋದಾದ್ರೆ ಓವರ್ ಆಲ್ ಆಗಿ ಹೈವೇ ಆಗಿರ್ಬೋದು ಅಥವಾ ಸಿಟಿ ರೈಡ್ ಆಗಿರ್ಬೋದು ಎಲ್ಲಾನು ಒಂದು ಕಂಬೈನ್ ಮಾಡ್ತು ಅಂತಂದ್ರೆ ಆವರೇಜ್ 1 ಲೀಟರ್ ಪೆಟ್ರೋಲ್ಗೆ 10 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಇದರ ಫುಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 40 ಲೀಟರ್ ಇದೆ. 40 ಲೀಟರ್ ಅಲ್ಲಿ ಒಂದು 35-36 ಲೀಟರ್ ನ ಕನ್ಸಂಪ್ಷನ್ ಮಾಡ್ಕೊಬಹುದು ನೀವು. ಸೊ ಹಂಗಾದ್ರೆ ಒಂದು ಫುಲ್ ಟ್ಯಾಂಕ್ ಆಗ್ತು ಅಂತಂದ್ರೆ ಒಂದು ಹೈವೇ ನಲ್ಲಿ ನೀವೇನಾದ್ರೂ ಗಾಡಿ ಓಡಿಸ್ತಾ ಇದ್ದೀರಾ ಅಂತಂದ್ರೆ 10 ಆವರೇಜ್ ಆಗಿ ತಗೊಂಡ್ರು ಕೂಡ 350 ಕಿಲೋಮೀಟರ್ ಒಂದು ಫುಲ್ ಟ್ಯಾಂಕ್ ಅಲ್ಲಿ ಈ ಕಾರ್ನ ಡ್ರೈವ್ ಮಾಡಬಹುದಾಗಿರುತ್ತೆ. ಇನ್ ಕೇಸ್ ನೀವೇನಾದ್ರೂ ಈ ಕಾರ್ನ ತಗೋಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ತಾ ಇತ್ತು ಅಂತಂದ್ರೆ ದಯವಿಟ್ಟು ತುಂಬಾ ಯೋಚನೆ ಮಾಡಿ ನನಗೆ ಆಟೋಮೆಟಿಕ್ ಬೇಕಾ ಅಥವಾ ಮ್ಯಾನುವಲ್ ಕಾರ್ನೇ ತಗೊಂಡ್ರೆ ನಡೆಯುತ್ತಾ ಅಂತ. ಯಾಕೆ ಅಂತಂದ್ರೆ ಆಲ್ಮೋಸ್ಟ್ 2 ಕಿಲೋಮೀಟರ್ 3 ಕಿಲೋಮೀಟರ್ ಮ್ಯಾನುವಲ್ ಅಲ್ಲಿ ಆಟೋಮೆಟಿಕ್ ಗಿಂತ ಸಿಗುತ್ತೆ ಅಂತ ಅನ್ನೋದಾದ್ರೆ ನೀವು ಇದನ್ನ ಚೂಸ್ ಮಾಡ್ಕೊಬೇಕಾದ್ರೆ ನಿಮಗೆ ಯಾವ್ದು ಕರೆಕ್ಟ್ ಅಂತ ಅನ್ಸುತ್ತೋ ಆ ಕಾರನ್ನ ತಗೊಂಡ್ರೆ ಬೆಸ್ಟು ಅಂತ ನನಗನ್ಸುತ್ತೆ. ಸೊ ಈಗ ಮೇಯ್ನ್ ಬರೋದು ಯಾವುದು ಅಂತಂದ್ರೆ ಸರ್ವಿಸು. ಒಂದು ಕಾರನ್ನ ನಾವು ಎಷ್ಟು ಲಕ್ಷ ಬೇಕಾದ್ರೂ ಕೊಟ್ಬಿಟ್ಟು ತಗೊಬೋದು, ಆದರೆ ಸಿಗೋಂಥ ಸರ್ವಿಸ್ ಇದೆಯಲ್ಲ ಅದು ನಮಗೆ ಒಂದು ಕಾರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡುತ್ತಾ ಇಲ್ವಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನಿಮಗೆ ಸುಜುಕಿ ಅವ್ರು ತಗೊಂತು ಅಂತಂದರೆ ಫಸ್ಟ್ ಆಫ್ ಆಲ್ ಸರ್ವಿಸ್ ವಿಚಾರದಲ್ಲಿ ಅವ್ರದ್ದು 2 ಮಾತಿಲ್ಲ. ಅದು ಜಿಮ್ನಿ ಕಾರ್ ಏನಾದರೂ ಅವ್ರ ಸರ್ವಿಸ್ ಸೆಂಟ್ರಿಗೆ ಹೋಗುತ್ತೆ ಅಂತಂದರೆ ಒಂದು ಎಕ್ಸ್ಟ್ರಾ ಕೇರನ್ನೇ ತಗೋತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ನನಗೆ ಆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಈಗ ನಾನು 1 ವರ್ಷದಲ್ಲಿ ಆಲ್ಮೋಸ್ಟ್ 3 ಸರ್ವಿಸನ್ನು ಮಾಡಿದ್ದೀನಿ. ಆ 3 ಸರ್ವಿಸ್ಗಳು ಕೂಡ ನನಗೆ ಫ್ರೀ ಸರ್ವಿಸ್ ಆಗಿದ್ದಿತ್ತು. ಫಸ್ಟ್ ಸರ್ವಿಸು ನಾನು 1000 ಕಿಲೋಮೀಟ್ರಿಗೆ ಮಾಡಿಸ್ದೆ. 2ನೇ ಸರ್ವಿಸ್ ಬಂದ್ಬಿಟ್ಟು ನಾನು ಯಾವಾಗ ಸ್ಪಿಟಿ ರೈಡ್ಗೆ ಹೋದೆ ಅಂತ ಹೇಳಿದ್ನಲ್ಲ, ಸ್ಪಿಟಿ ರೈಡ್ಗೆ ಹೋಗಿ ವಾಪಸ್ ಬರ್ತಿದ್ದಂಗೆ ಒಂದು 7,500 ಕಿಲೋಮೀಟ್ರೇನೋ ಆಗಿತ್ತು. ಆವಾಗ 2ನೇ ಸರ್ವಿಸ್ ಮಾಡಿಸ್ಕೊಂಡೆ. ಆ 2 ಸರ್ವಿಸ್ಗಳಲ್ಲಿ ಆಯಿಲ್ ಏನು ಚೇಂಜ್ ಮಾಡಿರಲಿಲ್ಲ. ಸೊ ಹಂಗಾಗಿ ಫ್ರೀ ಸರ್ವಿಸು 0, ಅದರಲ್ಲಿ ಏನು ದುಡ್ಡು ಅಂತಲೇ ಇಸ್ಕೊಳ್ಳಿಲ್ಲ ಅವರು. ಬಟ್ 3ನೇ ಸರ್ವಿಸಿಗೆ ಬಂದಾಗ ಆಯಿಲ್ ಚೇಂಜ್ ಮಾಡಿದ್ರು. ಆವಾಗ ಟೋಟಲು 1880 ರೂಪಾಯಿ ಚಾರ್ಜ್ ಆಯಿತು. ಈ 3 ಫ್ರೀ ಸರ್ವಿಸ್ ಇದ್ದಾಗ ಲೇಬರ್ ಚಾರ್ಜ್ ಅಂತ ಏನೂ ಇರಲ್ಲ. ಜಸ್ಟ್ ನಾವೇನಾದರೂ ಐಟಮ್ಸ್ ಏನಾದರೂ ಹಾಕ್ಸಿದ್ರೆ ಅಥವಾ ಆಯಿಲ್ ಚೇಂಜ್ ಮಾಡಿಸ್ತು ಅಂತಂದರೆ ಅದಕ್ಕೆ ಮಾತ್ರ ದುಡ್ಡು ಇನ್ಕ್ಲೂಡ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸರ್ವಿಸ್ ಇರೋದು ಬಂದ್ಬಿಟ್ಟು ನಂದು ಈಗ 20,000ಕ್ಕಿದೆ. ಸೊ ಆ 20,000ಕ್ಕೆ ಹೋಯ್ತು ಅಂತಂದರೆ ನಾನು ಅದನ್ನು ಕೇಳಿಕೊಂಡೆ ಎಷ್ಟು ಆಗ್ಬೋದು ಅಂತ. ಮೇ ಬಿ ಆ ಒಂದು 20,000ಕ್ಕೆ ಮಾಡೋಂಥ ಸರ್ವಿಸಲ್ಲಿ ಆಯಿಲ್ ಫಿಲ್ಟ್ರು AC ಫಿಲ್ಟರ್ನ ಕೂಡ ಚೆಕ್ ಮಾಡಿ ಚೇಂಜ್ ಮಾಡ್ಬೋದಾ ಇಲ್ವಾ ಅಂತ ನೋಡ್ತಾರಂತೆ. ಆಮೇಲೆ ಲೇಬರ್ ಚಾರ್ಜು ಇದನ್ನೆಲ್ಲ ಸೇರಿಸಿದ್ರೆ ಒಂದು 6,000ದಿಂದ 8,000ವರೆಗೂ ಬರ್ಬೋದು ಸರ್ ಅಂತ ಅವ್ರು ನನಗೆ ಹೇಳಿದ್ರು. ನಾನು ಅದನ್ನು ನಿಮಗೆ ಮಾಹಿತಿಯಾಗಿ ಕೊಡ್ತಾ ಇದ್ದೀನಿ. ಇವರ ಒಂದು ಸರ್ವಿಸ್ ಪ್ಯಾಟರ್ನಲ್ಲಿ ಆಯಿಲ್ ಚೇಂಜ್ ಅನ್ನೋದು ಯಾವಾಗ ಮಾಡ್ತಾರೆ ಅಂತಂದರೆ, ಒಂದು ಗಾಡಿ 10,000 ಕಿಲೋಮೀಟರ್ ಓಡಿರಬೇಕು, ಅಥವಾ 1 ವರ್ಷ ಸಂಪೂರ್ಣ ಆಗಿರಬೇಕು, ಅಥವಾ 20,000 ಕಿಲೋಮೀಟರ್ ಆಗಿರಬೇಕು, ಅಥವಾ 2 ವರ್ಷಕ್ಕೆ ಕಾಲಿಟ್ಟಿರಬೇಕು. ಆವಾಗ ಪ್ರತಿ 10,000ಕ್ಕೆ ನಾವು ಆಯಿಲ್ ಚೇಂಜ್ ಮಾಡ್ಕೊಂಡು ಹೋಗೋದ್ರಿಂದ ಏನು ಅಂಥ ಸರ್ವಿಸ್ ಕಾಸ್ಟು ನನಗೆ ಹೊರೆ ಆಯಿತು ಅಂತೇನು ಅನಿಸಲ್ಲ. ಈಗ ಯೋಚನೆ ಮಾಡಿ, ನಾನು ಇಷ್ಟೆಲ್ಲ ಸುತ್ತಾಡ್ದವನೇ ಇನ್ನೂ 16,000 ಕಿಲೋಮೀಟ್ರಲ್ಲಿ ಇದ್ದೀನಿ ಅಂತಂದರೆ, ನೀವು ನಾರ್ಮಲಾಗಿ ಎಲ್ಲೋ ವೀಕೆಂಡಿಗೆ ಬಂದು ಹೋಗ್ತೀನಿ ಅಂತ ಅನ್ನೋದಾದರೆ ನಿಮ್ಗೆ ಆಲ್ಮೋಸ್ಟ್ 1 ವರ್ಷಕ್ಕೆ ಆವ್ರೇಜ್ ಆಗಿ ತಗೊಂಡ್ರು ಒಂದು 6,000 ರೂಪಾಯಿ ಅಂತಲೇ ತಗೊಳ್ಳಿ. ಒಂದು 6,000ದಿಂದ 7,000 ರೂಪಾಯಿ ನಿಮಗೆ ಇದರ ಒಂದು ಸರ್ವಿಸ್ ಕಾಸ್ಟು ಬರುತ್ತೆ. ಸೊ ಈಗ ಅಷ್ಟೊತ್ತಿಂದ ಜಿಮ್ನಿ ಅಂತಂದರೆ ಹಾಗೆ ಹಿಂಗೆ ಅಂತಂದ್ಬಿಟ್ಟು ಬರೀ ಪಾಸಿಟಿವ್ನೇ ಮಾತಾಡ್ತಾ ಇದ್ದೀನಿ. ಒಬ್ಬ ಮನುಷ್ಯಂಗೆ ಆದ್ರೂ ಅವ್ನಿಗೊಂದಷ್ಟು ಒಳ್ಳೆ ಗುಣ ಆಯಿತು ಅಂತಂದರೆ ಕೆಟ್ಟ ಗುಣ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದೇ ರೀತಿ ಒಂದು ಗಾಡಿಗೆ ಅಂತಂದಮೇಲೆ ಒಂದಷ್ಟು ಪಾಸಿಟಿವ್ ಅಂತಂದಮೇಲೆ ಖಂಡಿತವಾಗ್ಲೂ ನೆಗೆಟಿವ್ ಅಂತೂ ಇದ್ದೇ ಇರುತ್ತೆ. ಆ ಥರ ಈ ಗಾಡಿನಲ್ಲೂ ಕೂಡ ನಾನು ಒಂದಷ್ಟು ನೆಗೆಟಿವ್ಸ್ಗಳನ್ನ ನೋಡಿದ್ದೀನಿ. ಫಸ್ಟ್ ಆಫ್ ಆಲ್ ಏನು ಅಂತಂದರೆ, ಈಗ ನಾವು ಒಂದು ಫ್ರೆಂಡ್ಸ್ ಗ್ರೂಪಲ್ಲಿ ಒಂದು ಟ್ರಿಪ್ಗೋ ಇಲ್ಲಿಗೆ ಹೋಗ್ತಾ ಇದ್ದಾಗ ಅವ್ರ ಹತ್ರ ಒಂದು 711 ಅಥವಾ ಯಾವುದೋ ಇನ್ನೊಂದು ತಾರೋ ತಗೊಂಬಂದಾಗ ನನ್ನ ಗಾಡಿ ಅಂಡರ್ ಪವರ್ ಅಂತ ಅನ್ಸುತ್ತೆ. ಫಸ್ಟೇ ಗೊತ್ತು ನನಗಿದು ಅಂಡರ್ ಪವರ್ ಅಂತ. ಬಟ್ ಆದ್ರೂ ಕೂಡ ಈ ಗಾಡಿ ತಗೊಂಡ ಮೇಲೆ ಎಲ್ಲೋ ಒಂದ್ ಕಡೆ ಫೀಲ್ ಆಗುತ್ತೆ. ಒಂದು ಅದೇ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಹೋಯ್ತಾ ಇದ್ದಾಗ ಅಯ್ಯೋ ನಂದು ಅಂಡರ್ ಪವರ್ ಆಯ್ತಾ ಅನ್ನೋದೊಂದು ಫೀಲ್ ಬರುತ್ತೆ. ಇದು ಒಂದು ನೆಗೆಟಿವ್ ಅಂತಾನೆ ಇಟ್ಕೊಳ್ಳಿ. ಯಾಕೆಂತಂದ್ರೆ ನೀವು ತಗೊಳ್ಳೋಕ್ಕಿಂತ ಮುಂಚೆ ಈ ಪಾಯಿಂಟ್ ಅನ್ನ ಫಸ್ಟೇ ಕಾಂಪ್ರಮೈಸ್ ಆಗಿ ಅದಾದ್ಮೇಲೆ ಬರಬೇಕು. ಸೊ ಈಗ ಅಂಡರ್ ಪವರ್ ಆಗಿರೋದ್ರಿಂದ ಪ್ರಾಬ್ಲಮ್ ಏನು ಅಂತಂದ್ರೆ, ಹೈವೇಗಳಲ್ಲಿ ಓವರ್ ಕಾನ್ಫಿಡೆನ್ಸ್ ಆಗಿ ನಾವು ಗಾಡಿಗಳನ್ನ ಓವರ್ಟೇಕ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ,
ಇದು ಆಲ್ರೆಡಿ ಈಗ ಹೇಳ್ದಂಗೆ ಅಂಡರ್ ಪವರ್ ಆಗಿರೋದ್ರಿಂದ ನಾನು ಹೈವೇನಲ್ಲಿ ಹೋಗ್ತಾ ಇದ್ದೀನಿ, ಯಾವುದೋ ಇನ್ನೊಂದು ಕಾರೋ ಅಥವಾ ಒಂದು ಮಗದೊಂದು ಲಾರಿ ಹೋಗ್ತಾ ಇದೆ, ನಾನು ಸಡನ್ನಾಗಿ ಪಟ್ ಅಂತ ತೆಗೆದು ಪಾಸ್ ಆಗಿಬಿಡ್ತೀನಿ ಕಣೋ ಅಂತ ಒಂದು SUV ಕಾರಲ್ಲಿ ಮಾಡ್ತೀವಲ್ಲ ಸೆಡನ್ ಕಾರ್ಗಳಲ್ಲಿ, ಆ ಥರ ಇದರಲ್ಲಿ ಮಾಡೋಕ್ಕಾಗಲ್ಲ. ಇದು ಹೆಂಗೆ ಅಂತಂದರೆ ಲೈಕ್ ಒಂಥರ ಇದು ಅಂಕಲ್ಸ್ ಕಾರೇ, ಇದು ಒಂಥರ ಅಫಿಷಿಯಲ್ಲು, ನೀವು ಕಾಮಾಗಿ ಪೀಸಾಗಿ ಹೋಗ್ತೀನಿ ಅಂತ ಅನ್ಕೊಳ್ಳೋ ಕಾರೇ. ಸೊ ಎಲ್ಲೋ ಒಂದು ಕಡೆ ಯಂಗ್ ಜನ್ರೇಷನ್ ಇದನ್ನು ತಗೊಂಡು ಅದಾದಮೇಲೆ ನೆಗೆಟಿವ್ ಫೀಲ್ ಆಗಬಹುದು. ಸೊ ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ. ಇನ್ನು ಮೇಜರಾಗಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ ಇದೊಂದು ಪ್ರಾಬ್ಲಮ್ ಇದೆ. ಏನು ಅಂತಂದರೆ ಗಾಡಿ ಮೊದಲೇ ನಾವು ಹೇಳ್ದಂಗೆ ಕಾಂಪ್ಯಾಕ್ಟ್ ಆಗಿದೆ, ಚಿಕ್ಕದಾಗಿದೆ. ಸೊ ಇದರಿಂದ ಏನಾಗುತ್ತೆ, ಹೈ ಸ್ಪೀಡಲ್ಲಿ ಹೋದಾಗ ಬಾಡಿ ರೋಲ್ ಆಗೋಂಥ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ ಕರುಗಳೆಲ್ಲ ಹೋಗ್ತಾ ಇರಬೇಕಾದ್ರೆ ನಿಮಗೆ ತೀರಾ ಕಾನ್ಫಿಡೆನ್ಸ್ ಎಲ್ಲ ಇರಲ್ಲ, ಸಡನ್ನಾಗಿ ತಿರುಗಿಸ್ತೀನಿ ಮಾಡ್ತೀನಿ ಅಂತಂದಾಗ. ಅಟ್ಲೀಸ್ಟ್ ಈಗ ನಾನು ಈ ಒಂದು ಟೈರ್ನ ಚೇಂಜ್ ಮಾಡಿಸಿದ್ದೀನಿ. ಸೊ ಈಗ ನಾನು ಹಾಕ್ಸಿರೋದು ಬಂದ್ಬಿಟ್ಟು ಆಲ್ಟರೆಂಟ್ ಟೈರು, ಸೈಜ್ ಇವಾಗ ಜಾಸ್ತಿ ಮಾಡಿ ಹಾಕ್ಸಿದ್ದೀನಿ. ಸ್ಟಾಕಲ್ಲಿ ಕೊಡೋಂಥ ಟೈರು ಕಾನ್ಫಿಡೆನ್ಸೇ ಇರಲ್ಲ, ಟರ್ನ್ ಮಾಡ್ತೀನಿ ಕಾನ್ಫಿಡೆಂಟ್ ಆಗಿ ಅಂತಂದ್ರೆ. ಬಟ್ ಆದ್ರೆ ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ ಅದರಲ್ಲಿ ಮೈಲೇಜ್ ಸಿಗುತ್ತೆ. ಇದನ್ನ ಹಾಕಿದಾಗ ಆಲ್ಮೋಸ್ಟ್ 1 ಕಿಲೋಮೀಟರ್ ಮೈಲೇಜ್ ಇದರಲ್ಲಿ ಡ್ರಾಪ್ ಆಗುತ್ತೆ. ಸೊ ನನಗೆ ಈ ಬಾಡಿ ರೋಲ್ ಅನ್ನೋದು ಏನಿದೆಯೋ ಅದು ಕೂಡ ಒಂದು ನೆಗೆಟಿವ್ ಆಗಿ ಕಾಣಿಸ್ತು. ಮೇಜರ್ ಆಗಿ ಹೇಳ್ಬೇಕು ಅಂತಂದ್ರೆ ಇಂಟೀರಿಯರ್ ಕ್ವಾಲಿಟಿ. ಸೊ ಈಗ ನೋಡಿ, ಇವತ್ತು ಮಾರ್ಕೆಟ್ ಅಲ್ಲಿ ಎಷ್ಟು ಪರ್ಫಾರ್ಮೆನ್ಸ್ ಇರೋಂತ ಒಂದು ಕಾರನ್ನ ಆಲ್ಮೋಸ್ಟ್ ಕಡಿಮೆ ರೇಟ್ಗೆನೆ ಕೊಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಫಾರಿನ್ ಮಾರ್ಕೆಟ್ ಅಲ್ಲಿ ಜಿಮ್ನಿಗಿರೋಂತ ವ್ಯಾಲ್ಯೂ ಇದೆಯಲ್ಲ ಅದು ತುಂಬಾ ಚೆನ್ನಾಗಿದೆ. ನಿಮ್ಗೆ ಅದು ಗೊತ್ತಿದೆಯೋ ಗೊತ್ತಿಲ್ಲ, ನಾನು ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ವಿಚಾರನ. ನೀವು ಇಡೀ ವಿಶ್ವದಲ್ಲಿ ಎಲ್ಲೇ ಯಾವ ಮೂಲೆಯಲ್ಲೂ ಕೂಡ ಯಾವ್ದಾದ್ರು ಒಂದು ಜಿಮ್ನಿ ಕಾರ್ನ ನೋಡ್ತೀನಿ ಅಂತಂದ್ರೆ ನೀವು ಅಲ್ಲಿ ಪ್ರೌಡ್ ಆಗಿ ಹೇಳ್ಕೊಬಹುದು, ಆ ಕಾರು ನಮ್ಮ ಇಂಡಿಯಾದಿಂದ ಮ್ಯಾನುಫ್ಯಾಕ್ಚರ್ ಹೋಗಿರೋಂತ ಹೆಮ್ಮೆ ಇದೆ ಅಂತ ಅನ್ಕೊಳ್ಳಿ. ಯಾಕೆ ಅಂತಂದ್ರೆ ಇಡೀ ವಿಶ್ವದಲ್ಲಿ ಎಲ್ಲೇ ನೀವು ಜಿಮ್ನಿ ನೋಡಿದ್ರು ಅದು ಎಕ್ಸ್ಪೋರ್ಟ್ ಆಗಿರೋದು ಇಂಡಿಯಾದಿಂದ. ಏನ್ ನಾವು ಜಿಮ್ನಿಗಳನ್ನ ಇಷ್ಟೆಲ್ಲ ನಾವು ನೋಡ್ತಾ ಇದೀವಲ್ಲ, ಇವನ್ 2 ಡೋರ್ ಬಂತು, 2 ಡೋರು ಇಂಡಿಯಾದಲ್ಲಿ ಅದು ರಿಲೀಸೇ ಮಾಡ್ಲಿಲ್ಲ. ಅವಾಗ ನಮ್ಗೆ ಅದ್ರದ್ದು ಅಷ್ಟು ಐಡಿಯಾನೂ ಇರ್ಲಿಲ್ಲ. ಬಟ್ 5 ಡೋರು ಇಂಡಿಯಾಗೋಸ್ಕರ ಅಂತಾನೆ ಒಂದು ಫ್ಯಾಮಿಲಿಗೂ ಯೂಸ್ ಆಗ್ಲಿ ಅಂತ ಅನ್ಬಿಟ್ಟು ಮಾಡಿದ್ರು. ಸೊ ಈಗ ಅದಾದ್ಮೇಲೆ ಏನಾಗಿದೆ, ಈ ಒಂದು 5 ಡೋರ್ ಕಾರು ಕೂಡ ತುಂಬಾ ಬೇರೆ ಕಡೆನೂ ಹೋಗ್ತಾ ಇದೆ. ಸೊ ಜಪಾನ್ ಲೆಗೆಸಿ ಇದ್ದಂತ ಸುಜುಕಿ ಕಾರು ನಮ್ಗೆ ಇಂಡಿಯನ್ ಶೇಡ್ ಅಲ್ಲಿ ಸಿಗ್ತಾ ಇದೆ. ಸೊ ಇದು ಅಡ್ವಾಂಟೇಜ್. ಬಟ್ ಇದೇ ಬೇರೆ ದೇಶಗಳಲ್ಲಿ ಇದರ ಕಾಸ್ಟ್ ತುಂಬಾನೇ ಜಾಸ್ತಿ ಇದೆ. ಆ ಲೆಕ್ಕ ಕಂಪೇರ್ ಮಾಡ್ತು ಅಂತಂದ್ರೆ ಇಂಡಿಯಾದಲ್ಲಿ ಕಡಿಮೆ ರೇಟ್ ಕೊಟ್ಟಿದ್ದಾರೆ. ಸೊ ಈ ಕಡಿಮೆ ರೇಟ್ ಕೊಟ್ಟಾಗ ಆಬ್ವಿಯಸ್ಲಿ ಏನ್ ಮಾಡ್ತಾರೆ, ಇಂಡಿಯಾದಲ್ಲಿ ಈ ಓವರ್ ಆಲ್ ರೇಟ್ ನ ಕಡಿಮೆ ಮಾಡಕ್ಕೆ ಇಂಟೀರಿಯರ್ ಕ್ವಾಲಿಟಿನ ಸ್ವಲ್ಪ ಡೌನೇ ಇದೆ. ಸೊ ಈ ಇಂಟೀರಿಯರ್ ಎಲ್ಲ ಏನ್ ನೋಡ್ತಾ ಇದೀರಲ್ಲ, ನಿಮ್ಗೆ ಸಡನ್ ಆಗಿ ಬಂತು ಅಂತಂದ್ರೆ ನೋಡಿ ಅದು ನಿಮ್ಗೆ ಪ್ರೀಮಿಯಂ ಫೀಲ್ ಆಗಲ್ಲ. ಲೈಕ್ ಪ್ಲಾಸ್ಟಿಕ್ ಈ ತರದ ಮೆಟೀರಿಯಲ್ ಇದೆ. ಇನ್ನೂ ಒಂದು ಇದನ್ನ ಲಕ್ಸುರಿ ಮಾಡೋದು ಬೇಡ ಅಂತ ಒಂದಷ್ಟು ಆರ್ಟಿಕಲ್ಗಳನ್ನ ನಾನು ಓದಿದ್ದೀನಿ. ಯಾಕೆ ಅಂತಂದ್ರೆ ಇದೊಂದು ಹಳೆ ಕಾರ್ ಫೀಲ್ ಹಂಗೆ ಇರ್ಲಿ, ಮೊದ್ಲೆಲ್ಲ ಹೆಂಗೆ ಈ ತರದ ಪ್ಲಾಸ್ಟಿಕ್ ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ರು ಅದೇ ರೀತಿ ಇರ್ಲಿ ಅಂತ ಅನ್ಬಿಟ್ಟು ಮಾಡಿದ್ದಾರೆ. ಇವನ್ ಈ ಸೀಟು ಇದೆಲ್ಲ ನಾನು ಆಕ್ಚುಲಿ ಆಲ್ಟರ್ ಮಾಡಿಸಿರೋದು, ಅದರಿಂದ ಒಂದು ಸುಮಾರಾಗಿ ಕಾಣಿಸ್ತಾ ಇದೆ. ಮೊದಲು ನೀವು ಸ್ಟಾಕ್ ಗಾಡಿ ತಗೊಂತು ಅಂತಂದ್ರೆ ಇಷ್ಟು ಲಕ್ಸುರಿಯಾಗಿ ಕಾಣಿಸಲ್ಲ. ಇಂಟೀರಿಯರ್ ಕ್ವಾಲಿಟಿ ಪುವರ್ ಅಂತ ಇದೆ, ಅದನ್ನ ಯಾಕೆ ನಾನು ಹೇಳ್ಕೊಳ್ಳೋದು. ಇಂಟೀರಿಯರ್ ಕ್ವಾಲಿಟಿ ಪುವರ್ ಇರೋದ್ರಿಂದನೇ ಅದನ್ನು ಒಂದು ನೆಗೆಟಿವ್ ಪಾಯಿಂಟ್ ಆಗಿ ಕನ್ಸಿಡರ್ ಮಾಡ್ಬೋದು. ಇನ್ನು ಮೇಜರ್ ಏನು ಅಂತಂದರೆ ಬೂಟ್ ಸ್ಪೇಸು. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈಗ ನೋಡಿ ನಾನು ನಂದು ಫ್ಯಾಮಿಲಿ ಕರ್ಕೊಂಡು ಬರ್ತೀನಿ ಅಂತಂದರೆ ಇಷ್ಟು ಬೂಟ್ ಸ್ಪೇಸ್ ನನ್ನ ಪ್ರಕಾರ ಸಾಲಲ್ಲ. ರೇರಲ್ಲಿ ಕೂತ್ಕೊಳ್ಳೋಂಥ ಒಬ್ಬ ವ್ಯಕ್ತಿಗೆ ಆ್ಯಕ್ಚುಲಿ ವಿಶ್ವಾಸ್ ಇವಾಗ ಅಲ್ಲಿ ಕೂತಿದ್ದ, ನಿನಗೆ ಕಂಫರ್ಟ್ ಇತ್ತ ವಿಶ್ವಾಸ್ ಬಾಯ್ಲಿ? ಸೊ ವಿಶ್ವಾಸ್ ಇವಾಗ ಎಷ್ಟು ಉದ್ದ ಇದ್ದಾನೆ, ನನಗಿಂತನೂ ಉದ್ದ ಇದ್ದಾನೆ, ಕರೆಕ್ಟ್ ಅಲ್ವಾ? ನೀನು ಈಗ ಹೋಗಿ ಕೂತ್ಕೋ ವಿಶ್ವಾಸಲ್ಲಿ, ನೀನು ಕಂಫರ್ಟಾಗಿ ಕೂತ್ಕೋ, ಆಗುತ್ತಾ ನೋಡೋಣ. 6 ಅಡಿ ಇದೆಯಾ ನೀನು? 6 ಫೀಟಾ? 6 ಫೀಟ್ ಹತ್ರ ಇದೆಯಾ ನೋಡಿ. ಅವ್ನು ಈ ಥರ ಕೂತ್ಕೊಂಡು ಲಾಂಗ್ ಡ್ರೈವ್ ಕರ್ಕೊಂಡು ಹೋದರೆ ಅವ್ನು ನನಗೆ ಮುಖ ಕೊಡೋದು ಬಿಡ್ತಾನೆ. ಯಾಕೆ ಹೇಳಿ, ಅವ್ನ ಕಾಲು ತಡೀತಾ ಇದೆ, ಅವ್ನಿಗೆ ಇಲ್ಲಿ ಏನು ಕಂಫರ್ಟಾಗಿ ಕೂತ್ಕೊಳ್ಳೋಕ್ಕಾಗುತ್ತೆ, ಈ ಕಾಲು ಒಳಗಡೆ ಬಿಡೋಕ್ಕಾಗಲ್ಲ. ಸೊ ನಾರ್ಮಲ್ಲಾಗಿದ್ರೂ ಇಷ್ಟಿದೆ. ಇನ್ನು ಏನು ಅಂತಂದರೆ ಈಗ 3 ಜನ ಇದರಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಕಂಫರ್ಟಾಗಿ ಹೋಗೋಕ್ಕಾಗಲ್ಲ. ನೋಡಿ, 2 ಕೂತ್ಕೋಬೋದು ಅಷ್ಟೇ. ಇದು ಡಿಸೈನ್ ಮಾಡಿರೋದು 4 ಜನಕ್ಕೆ. ಬಟ್ ನಾನೇನೇ ಕೇಳ್ತಾ ಇದ್ದೀನಿ ಅಂತಂದರೆ, ಈಗ ಬೂಟ್ ಸ್ಪೇಸ್ ವಿಚಾರ ಹೇಳಿದ್ನಲ್ವಾ, ಈಗ ನಾನು 4 ಜನ ಹೋಗ್ತಾ ಇದ್ದೀವಿ ಒಂದು ಲಾಂಗ್ ರೈಡ್ಗೆ ಅಂತಂದರೆ 4 ಜನದ್ದು ಎಷ್ಟಿರುತ್ತೆ ಲಗೇಜಸ್ಸು. ಸೊ ಅಷ್ಟು ಲಗೇಜನ್ನು ಇದರಲ್ಲಿ ತುಂಬ್ಕೊಂಡು ಹೋಗೋಕ್ಕಾಗತ್ತಾ? ಆಗಲ್ಲ. ಒಂದು ಸಣ್ಣದಾಗಿ ಕ್ಯಾಂಪಿಂಗ್ ಸೆಟ್ಟು ಆಳು ಮುಳು ಹಾಕೊಂಡ್ರೆ ಅಷ್ಟಕ್ಕೆ ಜಾಗ ತುಂಬೋಗುತ್ತೆ. ಮೇ ಬಿ ನಾನು ಈ ಕಾರ್ನ ಯಾರಿಗೆ ಸೂಟಬಲ್ ಅಂತ ಹೇಳ್ತೀನಿ ಅಂತ ಹೇಳೋದಾದ್ರೆ, ಒಂದು ಗಂಡ ಹೆಂಡ್ತಿ ಒಂದು ಸಣ್ಣ ಮಗು ಇತ್ತು ಅಂತಂದರೆ ಅಷ್ಟು ಜನಕ್ಕೆ ಮಾತ್ರ ಇದು ಸೂಟಬಲ್ಲು. ಇನ್ನು ದೊಡ್ಡ ಫ್ಯಾಮಿಲಿಗೆ ನಾನು ಈ ಕಾರ್ನ ತಗೊಂಡು ಹೋಗ್ತೀನಿ ಅಂತಂದರೆ ಇದು 100% ಸೂಟಲ್ಲ. ಸೊ ಅದಕ್ಕೆ ಬೂಟ್ ಸ್ಪೇಸು ಮತ್ತು ರೇರಲ್ಲಿ ಯಾರು ಕೂತ್ಕೋತಾರೋ ಅವರಿಬ್ಬರಿಗೂ ಕೂಡ ಕಂಫರ್ಟ್ ಇಲ್ಲದೆ ಇರೋದ್ರಿಂದ ಈ 2 ಪಾಯಿಂಟ್ಗಳನ್ನ ನಾನು ನೆಗೆಟಿವ್ ಪಾಯಿಂಟ್ಸ್ಗಳಿಗೆ ಸೇರಿಸ್ತಾ ಇದ್ದೀನಿ. ಸೊ ಇನ್ನು ನನಗೆ ಮೇಜರಾಗಿ DMsಗಳು ಬರೋದೇನು ಅಂತಂದರೆ, ಬ್ರೋ ಇದಕ್ಕೆ ಮಾಡಿಫಿಕೇಷನ್ಸ್ ಏನೇನು ಮಾಡಿಸ್ಕೊಳ್ಳೋಣ ಅಂತ ನನ್ನನ್ನು ಕೇಳ್ತಾ ಇರ್ತಾರೆ. ಸೊ ಮಾಡಿಫಿಕೇಷನ್ಸ್ ಅನ್ನೋ ವಿಚಾರ ಬಂತು ಅಂತಂದಾಗ ಅದು ನಮ್ಮ ತಟ್ಟಲ್ಲಿರೋ ಊಟದ ಥರ. ಸೊ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೋಬೇಕು, ನನಗೆ ಬೇಡ ಅಂತಂದರೆ ಬೇಡ. ಸೊ ಈಗ ನಾನೇ ಮೊದಲೇನು ಮಾಡಿದ್ದೆ, ಪ್ರಾಡ್ದು ಬಂಪರ್ ಆಗಿರ್ಬೋದು, ಮತ್ತು ಆದಮೇಲೆ ಹಿಂದ್ಗಡೆನೂ ಕೂಡ ಬಂಪರ್ ಹಾಕ್ಸಿದ್ದೆ, ಆಮೇಲೆ ಮೇಲ್ಗಡೆ ಕೆರಿಯರ್ ಹಾಕ್ಸಿದ್ದೆ. ನಾನು ಸ್ಪಿಟಿಗೆ ಹೋದಾಗ ನೀವು ನೋಡಿರ್ತೀರಾ, ಆ ತಗೊಂಡು
ಹಾಕೊಂಡು ಹೊಸ್ತರಲ್ಲಿ ನನಗೆ ಎಲ್ಲ ಬೇಕು, ಎಲ್ಲ ಕಾರ್ ಹಾಕೊಂಡು ಮಾಡಿಫಿಕೇಶನ್ಸ್ ಮಾಡಿಸ್ಬಿಟ್ಟು ನನ್ನ ಕಾರ್ ಇರೋರು ಬರೋರ್ಗೆ ಎಲ್ಲರಿಗಿಂತನೂ ಸಗದಾಗಿ ಕಾಣಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಅದಾದ್ಮೇಲೆ ಒಂದು ಪೀಕಲ್ಲಿ ನನಗೆ ಅರ್ಥ ಆಯ್ತು, ಈಗ ಜಿಮ್ನಿ ಏನಿದು ಇವರು ಮಾಡಿದಾರೋ ಇದ್ರಲ್ಲೇ ನೀವು ಆರಾಮಾಗಿ ಎಷ್ಟೋ ಆಫ್ ರೋಡ್ಗಳನ್ನ ಮಾಡ್ಬೋದು. ಈಗ ನೀವು ನೋಡಿದಿರ ಈ ಟೆರೈನ್ ಎಲ್ಲ ಆರಾಮಾಗಿ ಈಗ ಸ್ಟಾಕಲ್ಲೇ ಬಂದಿರೋದು. ಸೊ ಯಾರಿಗೆ ಅದನ್ನೆಲ್ಲ ಪ್ರಿಫರ್ ಮಾಡ್ತೀನಿ ಅಂತ ಹೇಳೋದಾದ್ರೆ ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡ್ತೀನಿ ಅಂತ ಅನ್ಕೊಳ್ಳೋ ಒಂದು ಕ್ಯಾಟಗರಿ. ಎರಡನೇದು ಇಲ್ಲ ನನಗೆ ದುಡ್ಡಂದೇನು ಲೆಕ್ಕ ಇಲ್ಲ, ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಆಮೇಲೆ ಮೈಲೇಜ್ದೇನು ಲೆಕ್ಕ ಇಲ್ಲ ಅಂತನವರು ಖಂಡಿತ ನೀವು ಏನ್ ಬೇಕೋ ಎಲ್ಲ ಹಾಕ್ಸ್ಕೊಬಹುದು. ಬಂಪರು, ಟಾಪ್ ರ್ಯಾಕ್ ಇಂದ ಹಿಡಿದು ಸಸ್ಪೆನ್ಷನ್ ಕಿಟ್ ಕೂಡ ಹಾಕ್ಸ್ಕೊಬಹುದು. ಟೈರ್ ನ ಇನ್ನೂ ಒಂದು ದೊಡ್ಡ ಸೈಜ್ ಮಾಡಿ ಇನ್ನ ದೊಡ್ಡದ್ ಕಾಣಂಗ್ ಮಾಡಿಸ್ಕೊಬಹುದು. ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ಅವೆಲ್ಲ ಹಾಕಿಸಿದಾಗ ಮೈಲೇಜ್ ಡ್ರಾಪ್ ಆಗುತ್ತೆ. ಕೆಲವೊಂದ್ಸಲ ಪೊಲೀಸ್ಗಳು ಹಿಡಿಬಹುದು, ಯಾಕೆಂತಂದ್ರೆ ಅವೆಲ್ಲ ಹಾಕ್ಸ್ಕೊಳ್ಳೋದ್ರಿಂದ ಅವ್ರ ಕಣ್ಣಿಗೂ ಕೂಡ ಬೀಳಂತ ಸಾಧ್ಯತೆ ಇರುತ್ತೆ. ಎನಿ ಮಾಡಿಫಿಕೇಶನ್ಸ್ ಈಸ್ ಕನ್ಸಿಡರ್ಡ್ ಆಸ್ ಇಲ್ಲಿಗಲ್ ಅಂತ ಹೇಳುತ್ತೆ ಟ್ರಾಫಿಕ್ ರೂಲ್ಸ್ ಪ್ರಕಾರ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಳ್ಳಿ. ನೀವು ಯಾವ ತರ ಇದೀರಾ ಅಂತ ನೋಡ್ಕೊಂಡು ಅದ್ರ ಮೇಲೆ ಮಾಡಿಫಿಕೇಶನ್ಸ್ ಮಾಡಿಸ್ಕೊಳ್ಳಿ. ಇನ್ ಕೇಸ್ ನೀವು ಎಲ್ಲೂ ಜಾಸ್ತಿ ರೋಡ್ಗೆ ಬರಲ್ಲಪ್ಪ, ನನ್ಗೆ ಈ ತರ ತೋಟ ಮನೆ ಇಲ್ಲೆಲ್ಲ ಇದೆ, ನಾನು ಆಫ್ ರೋಡ್ ಮಾಡ್ಕೊಂಡು ಆರಾಮಾಗಿರ್ತೀನಿ ಅಂತಂದ್ರೆ ನಿಮ್ಗೆ ಏನ್ ಮಾಡಿಫಿಕೇಶನ್ಸ್ ಬೇಕು ಅಂತಂದ್ರೂ ಹಾಕ್ಸ್ಕೋಬಹುದು. ಬಟ್ ಫೈನ್ ಡೇ ನಾನು ಹೇಳೋದೇನು ಅಂತಂದ್ರೆ ಈಗ ಏನ್ ಜಿಮ್ನಿ ಇದೆಯೋ ಇದರಲ್ಲೇ ಆಲ್ಮೋಸ್ಟ್ ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಅವನು ಆಲ್ರೆಡಿ ಬಿಲ್ಡ್ ಮಾಡಿದ್ದಾನೆ. ಅದ್ರ ಮೇಲೂ ನಾನು ಹಾಕ್ಸ್ಕೋಬೇಕು ಅನ್ನೋದು ನಿಮ್ಮ ಚಾಯ್ಸ್ ಆಗಿರುತ್ತೆ. ಸೊ ಈಗ ಕಾರ್ ಅಂದಿದ ತಕ್ಷಣ ನಾವೇನ್ ಅನ್ಕೋತೀವಿ, ಕಾರ್ ನಾನು ದುಡ್ಡು ಕೊಟ್ಬಿಟ್ಟು ತಗೊಬಂದ್ಬಿಟ್ರೆ ಮುಗ್ದೋಯ್ತು ಅಂತ. ಇವನ್ ನಾನು ಹಂಗೆ ಅನ್ಕೊಂಡಿದ್ದೆ, ಏನಾಗ್ಬಿಡುತ್ತೆ ಕಾರ್ ತಗೊಂಡ್ಮೇಲೆ ಅಂತ ಮೇಂಟೆನೆನ್ಸ್ ಅಂತ ಎಲ್ಲರೂ ಹೇಳ್ತಾರೆ, ಅಂತ ಮೇಂಟೆನೆನ್ಸ್ ಏನ್ ಬಂದ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ. ಕಾರ್ ತಗೊಳ್ಳೋದು ದೊಡ್ಡದಲ್ಲ, ತಗೊಂಡಾದ್ಮೇಲೆ ಇರೋಂಥ ದುಡ್ಡಿನ ಖರ್ಚುಗಳೇ ಜಾಸ್ತಿ. ಏನು ಅಂತ ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ಈಗ 16,000 ಕಿಲೋಮೀಟರ್ ಓಡಿಸಿದೀನಿ ಅಂತಂದ್ರೆ ಆವರೇಜ್ 10 ಕಿಲೋಮೀಟರ್ ಅಂತ ತಗೊಂಡ್ರು ಅಲ್ಲಿಗೆ ಪೆಟ್ರೋಲ್ಗೆ ಮಾತ್ರ ನಾನು ಖರ್ಚು ಮಾಡಿರೋದು 1,66,000 ರೂಪಾಯಿ ಒಂದು ವರ್ಷಕ್ಕೆ. ಇನ್ನು ನೆಕ್ಸ್ಟ್ ಸರ್ವಿಸ್ ಕಾಸ್ಟ್. ಈಗ ಇದೆಂಗೋ ಸರ್ವಿಸ್ ಸ್ವಲ್ಪ ಕಡಿಮೆ ಇರೋದ್ರಿಂದ 1,880 ರೂಪಾಯಿ ಬಂದಿದೆ, ಅದು ಫ್ರೀ ಸರ್ವಿಸ್ ಇರೋದ್ರಿಂದ. ಇನ್ನು ನೆಕ್ಸ್ಟ್ ಎಲ್ಲ ಪೇಯ್ಡ್ ಸರ್ವಿಸ್ ಆದ್ರೆ ಪ್ರತಿ ವರ್ಷಕ್ಕೆ 6,000 ಅಥವಾ 10,000 ಕೂಡ ಹೋಗಂತ ಸಾಧ್ಯತೆ ಇರುತ್ತೆ. ಈಗ ನೆಕ್ಸ್ಟ್ ಇನ್ಸೂರೆನ್ಸ್. ಗಾಡಿನ ತಗೊಬೇಕಾದ್ರೆ ಫಸ್ಟ್ ಪಾರ್ಟಿ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಈಗ ಪ್ರಾಬ್ಲಮ್ ಏನು ಅಂತಂದ್ರೆ ಈಗ 1 ವರ್ಷ ಆಗಿದ ತಕ್ಷಣ ಅಂತಂದ್ರೆ ಈಗ ಬೈಕ್ ಆದ್ರೆ ಬಿಡಪ್ಪ ಎಲ್ಲಾರು ಒಂದು ಟಚ್ ಆದ್ರೆ ಒಂದು ಮಿರರ್ ಹೋಗುತ್ತೋ ಇಲ್ಲ ಒಂದು ಸಣ್ಣ ಪುಟ್ಟ ಹೋಗುತ್ತೋ ಅಂತ ಅಂದ್ಬಿಟ್ಟು ಕಾಂಪ್ರಮೈಸ್ ಆಗ್ಬಿಡ್ಬೋದು. ಬಟ್ ಈಗ ನಾವು ಕಾರ್ಗೆ ಇನ್ಸೂರೆನ್ಸ್ ಮಾಡದೆ ಅಂತೂ ಇರೋಕ್ಕಾಗಲ್ಲ. ನಾನೀಗ ಕೊಟೇಶನ್ ತಗೊಂಡಿರೋ ಪ್ರಕಾರ ಓನ್ ಡ್ಯಾಮೇಜ್ಗೆ 16,000 ರೂಪಾಯಿ ಇದೆ ಇನ್ಸೂರೆನ್ಸ್. ಸೊ ಇನ್ಸೂರೆನ್ಸ್ನು ಈಗ ನಾನು ತಗೊಳ್ಳೇಬೇಕು ಈ ನೆಕ್ಸ್ಟ್ ವರ್ಷಕ್ಕೆ ಅಂತಂದ್ರೆ ಅದು ಕೂಡ ಈ ವರ್ಷಕ್ಕೆ ಆ್ಯಡ್ ಆಗುತ್ತೆ. ಆಲ್ಮೋಸ್ಟ್ ಇವಾಗ ನಿಮಗೆ ಗೊತ್ತಿರಂಗೆ ನಾನು ಸ್ಪಿಟಿ ಎಲ್ಲ ಮಾಡ್ಕೊಂಡು ಬಂದೆ ಗೊತ್ತಾ. ರೋಡ್ ಟ್ಯಾಕ್ಸು ಮತ್ತೆ ನಾವು ಕಾರ್ ತಗೊಂಡಿದ್ದು ಇದಲ್ಲದೆ ಮೇಜರ್ ಹೊಡೆತ ಯಾವ್ದು ಬೀಳುತ್ತೆ ಅಂತಂದ್ರೆ ಟೋಲು. ಸೊ ಈ ವರ್ಷ ಆದ್ರೂ 3,000 ರೂಪಾಯಿದು ಪ್ಯಾಕೇಜ್ ಒಂದು ರಾಜಮಾರ್ಗ ಅಂತ ಒಂದು ಇದರಲ್ಲಿ ಇಂಟ್ರೊಡ್ಯೂಸ್ ಆಗಿದೆ. ಬಟ್ ನಾವು ಸ್ಪಿಟಿಗೆಲ್ಲ ಹೋದಾಗ ಅದೆಲ್ಲ ಇರ್ಲಿಲ್ಲ. ಆಲ್ಮೋಸ್ಟ್ ಅಲ್ಲೊಂದು 10,000 ರೂಪಾಯಿ ಟೋಲ್ ಚಾರ್ಜಸ್ ಅಂತ ಕೊಟ್ಟಿದೀವಿ. ಅದಾದ್ಮೇಲೆ ಇಲ್ಲಿ ಲೋಕಲ್ ಅಲ್ಲಿ ಓಡಾಡಿರೋದು ಒಂದು 5,000 ಅಂತ ತಗೊಂಡ್ರು, ಒಂದು 15,000 ರೂಪಾಯಿ ಟೋಲ್ ಚಾರ್ಜಸ್ಗೆ ಅಂತ ಖರ್ಚಾಗಿದೆ. ಒಂದಷ್ಟು ಮಾಡಿಫಿಕೇಶನ್ಸ್, ಸ್ಟಿಕ್ಕರಿಂಗು, ಅದು ಇದು. ನೀವು ಕಾರ್ ತಗೊಂಡ ಮೇಲೆ ಇದನ್ನೆಲ್ಲ ಮಾಡದೆ ಅಂತೂ ಇರಕ್ಕಾಗಲ್ಲ. ಸಣ್ಣ ಪುಟ್ಟದ್ ಯಾವ್ದಾದ್ರು ಸ್ಟಿಕ್ಕರಿಂಗ್, ಇನ್ನೂ ಒಂದ್ ಸ್ವಲ್ಪ ಮಾಡಿಫಿಕೇಶನ್ಸ್ ಆಗಿ ಇಟ್ಕೊಳ್ಳೋದು ಇಂಥದಕ್ಕೆ ಅಂತ ಅನ್ಬಿಟ್ಟು ಒಂದು 10,000 ಅಂತ ಇಟ್ಕೊಂಡ್ರು ಕೂಡ ಟೋಟಲ್ ಇದುವರೆಗೂ ನಾನು ಕಾರ್ಗೆ ಅಂತ ಖರ್ಚು ಮಾಡಿರೋದು 2,25,000. ಕಾರ್ನ 5 ಲಕ್ಷ ಡೌನ್ ಪೇಮೆಂಟ್ ಕೊಟ್ಟು ತಗೊಂಡಿದ್ದೀನಿ. ಪ್ರತಿ ತಿಂಗಳು 23,700 ರೂಪಾಯಿ EMI ಕಟ್ತಾ ಹೋಗ್ತೀನಿ. ಅದಲ್ಲದೆ ವರ್ಷಕ್ಕೆ ನನಗೆ ಮೇಂಟೆನೆನ್ಸ್ ಮಾಡಕ್ ಮಾತ್ರ ಅಂದ್ರೆ ಪೆಟ್ರೋಲ್ ಹಾಕೊಂಡು ತಿರುಗಾಕೆ 2.25 ಲಕ್ಷ ಖರ್ಚಾಗುತ್ತೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಒಂದು ಕಾರ್ನ ತಗೊಳ್ಳೋದು ದೊಡ್ಡದಲ್ಲ, ಆದ್ರೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ ಅಂತ ದೊಡ್ಡವ್ರು ಹೇಳ್ತಾ ಇದ್ರಲ್ಲ, ಅದಂತೂ ಸತ್ಯ. ಈಗ ಇದಿಷ್ಟು ಕೇಳಿದ್ರಲ್ವಾ, ಇದಿಷ್ಟು ಕೇಳಿದ್ಮೇಲೆ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ ಜಿಮ್ನಿನ ತಗೊಬೇಕಾ ಬೇಡವಾ ಅಂತ. ಸೊ ಜಿಮ್ನಿನ ತಗೋಬೇಕು ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಇತ್ತು ಅಂತಂದ್ರೆ ಇದನ್ನ ನಾನೊಂದು ಲೈಫ್ ಸ್ಟೈಲ್ ಕಾರಾಗಿ ಇಟ್ಕೊಂತೀನಿ. ಒಂದು ತೋಟ ಇದೆ, ಅಲ್ಲಿ ಆಫ್ ರೋಡ್ ಮಾಡ್ಕೊಂತೀನಿ, ನನಗೆ ಅಡ್ವೆಂಚರ್ ಮಾಡಕ್ ಇಷ್ಟ ನಾರ್ಮಲ್ ಕಾರ್ಗಿಂತ ಅಂತ ಒಂದು ಫ್ಯಾಕ್ಟ್ರು. ಎರಡನೇದು, ನನ್ನ ಹತ್ರ ಆಲ್ರೆಡಿ ಒಂದು ದೊಡ್ಡ ಕಾರು ಅಥವಾ ಫ್ಯಾಮಿಲಿಗಾಗಂತ ಕಾರ್ ಇದೆ, ಇನ್ನೊಂದು ಅಡ್ವೆಂಚರ್ ಕಾರ್ ಬೇಕು ಅಂತಂತಂದ್ರೆ ಒಳ್ಳೆ ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡಕ್ಕೆ ಒಂದು ಎಂಜಾಯ್ ಮಾಡಕ್ ಒಂದು ಕಾರ್ ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಇದನ್ನ ನೀವು ತಗೊಂಡೋಗ್ಬೋದು. ಆದ್ರೆ ಹೈವೇನಲ್ಲಿ ಬರ ಅಂತ ಹೊಡ್ಕೊಂಡು ಹೋಗ್ತೀನಿ, ನಾನ್ ತುಂಬಾ ಗತ್ತು ತೋರಿಸ್ಬೇಕು ಅಂತೆಲ್ಲ ಅನ್ಕೊಂಡಿತ್ತು ಅಂತಂದ್ರೆ ದಯವಿಟ್ಟು ಈ ಕಾರ್ಗೆ ಕೈ ಹಾಕಕ್ ಹೋಗ್ಬೇಡಿ. ಇದು ಆ ತರದ ಕಾರ್ ಅಲ್ಲ. ಮೈಲೇಜ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಅಂತಂತಂದ್ರೂ ಅದು ಈ ಕಾರಲ್ಲಿ ಸಿಗಲ್ಲ, ಅದನ್ನು ಒಂದು ತಲೆಯಲ್ಲಿ ಇಟ್ಕೊಡಿ. ಇನ್ನ ಒಂದಷ್ಟು ಜನ ನಿಮ್ಗೆ ಹೇಳ್ಬೋದು ಚಿಕ್ಕದಾಗಿದೆ ಕಾರು, ಚಿಕ್ಕದಾಗಿದೆ ಹಂಗೆ ಹಿಂಗೆ ಅಂತ ಅನ್ಬೋದು. ಬಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ನಾನು ಈ ಕಾರ್ನ ಯಾವ ಪರ್ಪಸ್ಗೋಸ್ಕರ ತಗೊಂಡಿದ್ದೀನಿ ಅಂತ. ಜಿಮ್ನಿಯ ಅಸಲಿ ಆಟ ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ ಒಂದು ರಿಯಲ್ ಆಫ್ ರೋಡ್ ತಗೊಂಡೋಗು ಬಿಡಿ, ಆವಾಗ ಬೇರೆ ಕಾರ್ಗಳ ಮುಂದೆ ಈ ಕಾರೇ ಕಿಂಗ್ ಆಗಿ ನಿಂತಿರುತ್ತೆ. ಸೊ ನಾನು ಇದನ್ನ ಡಿಫೆಂಡ್ ಮಾಡ್ಕೊಂತ ಇಲ್ಲ, ಇರೋ ಸತ್ಯನ ನೆಗೆಟಿವ್ ಪಾಸಿಟಿವ್ ಎರಡೂ ಹೇಳಿದ್ದೀನಿ. ನಿಮ್ಮ ಲೈಫ್ ಸ್ಟ್ಯಾಂಡರ್ಡ್ಗೆ ಯಾವ ರೀತಿ ಸರಿ ಹೊಂದುತ್ತೋ ಆ ಕಾರನ್ನ ನೀವು ಪರ್ಚೇಸ್ ಮಾಡ್ಬೋದು. ನನ್ನ ಹತ್ರ ಜಿಮ್ನಿ ಇರೋದ್ರಿಂದ ಈಗ 1 ವರ್ಷದಿಂದ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಎಷ್ಟೋ ಜನ ಕೇಳ್ತಾ ಇದ್ರಲ್ಲ,
ಅದಕ್ಕೋಸ್ಕರ ಇದೊಂದು ವಿಡಿಯೋ ಇರ್ಲಿ ಅಂತ ಅನ್ಬಿಟ್ಟು ಕಂಪ್ಲೀಟ್ ಆಗಿ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಮೇ ಬಿ ಈ ವಿಡಿಯೋದಿಂದ ಕೆಲವೊಂದಷ್ಟು ಮಾಹಿತಿಗಳು ಜಿಮ್ನಿ ಕಾರ್ ಬಗ್ಗೆ ನಿಮಗೆ ಸಿಕ್ಕಿರುತ್ತೆ ಅಂತ ಭಾವಿಸ್ತೀನಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಈ ತರ ಜಿಮ್ನಿ ತಗೋಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರನು ಕೂಡ ಅವ್ರಿಗೆ ಒಂದು ಸಜೆಷನ್ಸ್ ಅನ್ನ ಈ ವಿಡಿಯೋ ಮುಖಾಂತರ ಕೊಡ್ಬೋದು ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಬಂದಂತ ಡ್ರೋನ್ ಶಾರ್ಟ್ಸ್ ಗಳನ್ನ ತೆಗ್ದಿರೋದು ಯಾರು ಅಂತಂದ್ರೆ ನಮ್ಮ ಎಪಿಕ್ ರೈಡರ್ ವಿನಿ. ಸೊ ಅವನ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ನ ಕೂಡ ಲಿಂಕ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ, ಒಳ್ಳೊಳ್ಳೆ ಡ್ರೋನ್ ಶಾರ್ಟ್ಸ್ ಗಳಿರುತ್ತೆ ಅಂತ ಹೇಳ್ತಾ, ಎಪಿಕ್ ರೈಡರ್ ವಿನಯ್ ಮತ್ತೆ ವಿಶ್ವಾಸ್ ಜೊತೆ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ